ಶಿವಾಯ ನಮಃ, ಶಂಕರಾಯ ನಮಃ, ಶಂಭವೇ ನಮಃ, ಕೈಲಾಸವಾಸಿನೇ ನಮಃ, ಕಪಿಲೇಶ್ವರಾಯ ನಮಃ. ವೆಂಕಟಾಚಲದ ಬುಡದಲ್ಲಿ ನೆಲೆಗೊಂಡಿರುವ ಕಪಿಲ ಮಹರ್ಷಿಯಿಂದ ಪೂಜಿತವಾಗಿರುವ ಪರಮಶಿವನ ದಿವ್ಯ ಸಾನ್ನಿಧ್ಯ ನಂದಿವಾಹನ ಸೇವಾ ವಿಧಿಯನ್ನು ನಿರ್ವಹಿಸುವುದಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದ್ದಾರೆ. ವಾಹನ ಮಂಟಪದಿಂದ ನಂದಿವಾಹನ ಸೇವೆ ರಥಬೀದಿಯಲ್ಲಿ, ತಿರುಪತಿಯ ನಗರ ಬೀದಿಯಲ್ಲಿ ಮುಂದುವರಿಯುವುದಕ್ಕೆ ಸಂಸಿದ್ಧವಾಗುತ್ತಿದೆ. ಈ ಶುಭ ವೇಳೆಯಲ್ಲಿ ಪಾರ್ವತಿ ಸಮೇತನಾದ ಪರಮೇಶ್ವರನನ್ನು ವೀಕ್ಷಿಸಿ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸರ್ವ ವಿಧವಾದಂತಹ ಮಂಗಳಗಳನ್ನು ಪಡೆಯೋಣ. ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಎಂದು ಕಾಳಿದಾಸನು ಭಕ್ತಿಪೂರ್ವಕವಾಗಿ ಶಿವಪಾರ್ವತಿಯರನ್ನು ಸ್ಮರಿಸಿದ್ದಾನೆ. ಶುಭಕರವಾದಂತಹ ಈ ವೇಳೆ, ಸಂಧ್ಯಾ ವೇಳೆಯಲ್ಲಿ ನಡೆಯುತ್ತಿರುವ ಈ ನಂದಿವಾಹನ ಸೇವೆ ಅತ್ಯಂತ ರಮಣೀಯವಾಗಿ ಭಕ್ತಜನರೆಲ್ಲರಿಗೂ ಆನಂದದಾಯಕವಾಗಿ ಶೋಭಿಸುತ್ತಿದೆ. ಕಪಿಲತೀರ್ಥ ಅತ್ಯಂತ ಸುಂದರವಾದಂತಹ ಸ್ಥಾನ. ತಿರುಪತಿಯ ನಗರದಲ್ಲೇ ಇದ್ದರೂ ವೆಂಕಟಾಚಲದ ಭಾಗವಾಗಿದೆ. ಸುಂದರವಾದಂತಹ ಪ್ರಕೃತಿಯ ಶೋಭೆಯಿಂದ ಅತ್ಯಂತ ರಮಣೀಯವಾಗಿ ಶೋಭಿಸುತ್ತಿದೆ. ಪ್ರಕೃತಿ ಸಹಜವಾದ ಅರಣ್ಯ, ಪ್ರಕೃತಿ ಸಹಜವಾದ ಜಲಪಾತ, ಅದೇ ರೀತಿಯಲ್ಲಿ ಪುಷ್ಕರಣಿ, ಪ್ರಾಚೀನವಾದಂತಹ ಮಂದಿರದ ಸುಂದರವಾದಂತಹ ನಿರ್ಮಾಣ, ಈ ಎಲ್ಲವೂ ಕಪಿಲತೀರ್ಥದಲ್ಲಿ ನಮಗೆ ಕಂಡುಬರುತ್ತವೆ. ದೇವಾಲಯಕ್ಕೆ ಬರುವ ಭಕ್ತರನ್ನು ಸ್ವಾಗತಿಸುವ ರೀತಿಯಲ್ಲಿ ಇರುವಂತಹ ದೇವಾಲಯದ ಹೊರಪ್ರಾಂಗಣದ ನಂದೀಶ್ವರನ ಪ್ರತಿಮೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶುಭಕರನಾಗಿರುವ ಶಂಕರನು ಭಕ್ತ ಜನರೆಲ್ಲರಿಗೆ ವರದಾಯಕನಾಗಿ, ಮಂಗಳದಾಯಕನಾಗಿ ವಿರಾಜಮಾನನಾಗಿದ್ದಾನೆ. ನಂದಿವಾಹನ ಸೇವೆಯನ್ನು ನಿರ್ವಹಿಸುವುದಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವುದನ್ನು ನಾವು ಗಮನಿಸಬಹುದು. ಸಮಸ್ತ ಲೋಕಶಂಕರನಾದ ಪರಮಶಿವನು ಈ ಸಂದರ್ಭದಲ್ಲಿ ವಿರಾಜಮಾನನಾಗಿದ್ದಾನೆ. ನಂದಿವಾಹನವನಾಗಿ ಭಕ್ತ ಜನರನ್ನು ನಮಸ್ಕರಿಸುವುದಕ್ಕಾಗಿ ಸಂಸಿದ್ಧನಾಗಿದ್ದಾನೆ. ಈ ಶುಭ ವೇಳೆಯಲ್ಲಿ ಸಮಸ್ತ ವಿಧವಾದಂತಹ ಮಂಗಳಗಳನ್ನು ನಮಗೆ ಒದಗಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಮಂಗಳಮಯನಾದಂತಹ ನಂದೀಶ್ವರನ ದಿವ್ಯವಾದಂತಹ ವಾಹನ ಸೇವಾ ವೈಭವಗಳನ್ನು ನಾವೀ ಸಂದರ್ಭದಲ್ಲಿ ವೀಕ್ಷಿಸೋಣ. ಶಿವಪಾರ್ವತಿಯರ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರಭೂತರಾಗೋಣ. ಈ ಮಂಗಳಕರವಾದಂತಹ ವೈಭವ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಿದೆ. ಆ ಶಿವಪಾರ್ವತಿಯರ ಅನುಗ್ರಹ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಗಜತುರಗಾದಿ ಸಕಲ ವೈಭವಗಳೊಂದಿಗೆ ಅತ್ಯಂತ ಆಕರ್ಷಣೀಯವಾಗಿ ನಡೆಯುತ್ತಿರುವ ಸೇವಾ ವಿಧಿಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಕಪಿಲತೀರ್ಥದಿಂದ ಮುಂದುವರೆದು ಹೋಗುತ್ತಿರುವಂತಹ ಸುಂದರವಾದ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಈ ಮಂಗಳಕರವಾದ ವೇಳೆಯಲ್ಲಿ ಪರಮಶಿವನು ಅತ್ಯಂತ ವೈಭವೋಪೇತವಾದಂತಹ ರೀತಿಯಾದಂತಹ ಈ ವೈಭವ ನಮಗೆಲ್ಲರಿಗೂ ಆನಂದವಾದಂತಹ ಸಂತೋಷವನ್ನು ನಮಗೆ ಒದಗಿಸಿಕೊಡುತ್ತದೆ. ಈ ಶುಭಕರವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಸಂತೋಷವನ್ನು ಅನುಭವಿಸೋಣ. ಈ ಮಂಗಳಕರವಾದಂತಹ ವೈಭವದಿಂದಾಗಿ ಈ ಶುಭಕರವಾದಂತಹ ಶಿವರಾತ್ರಿಯ ಸಂದರ್ಭದಲ್ಲಿ ಎಲ್ಲ ವಿಧವಾದಂತಹ ಆನಂದಾತಿಶಯವೂ ನಮಗೆ ಪ್ರಾಪ್ತವಾಗುತ್ತದೆ. ಶಿವನೆಂದರೆ ಶುಭವನ್ನು ಉಂಟು ಮಾಡುವವನು, ಶಿವನೆಂದರೆ ಮಂಗಳವನ್ನು ಉಂಟು ಮಾಡುವವನು,
ಶಿವನೆಂದರೆ ಸಂತೋಷವನ್ನು ಉಂಟು ಮಾಡುವವನು. ಆದ್ದರಿಂದಾಗಿ ಇಂತಹ ಶುಭಕರವಾದಂತಹ ವೇಳೆಯಲ್ಲಿ ಸಮಸ್ತ ವಿಧವಾದಂತಹ ಸರ್ವ ವಿಧವಾದ ಎಲ್ಲ ವೈಭವಗಳನ್ನು ಕೂಡ ವೀಕ್ಷಿಸುವಂಥ ಅವಕಾಶ ನಮಗೆ ಪ್ರಾಪ್ತವಾಗುತ್ತಿದೆ. ಈ ಶುಭಕರವಾದ ಈ ಮಂಗಳಕರವಾದಂತಹ ಈ ಒಂದು ಸಂದರ್ಭ ನಮಗೆಲ್ಲರಿಗೂ ಎಲ್ಲ ವಿಧವಾದಂತಹ ಸಂತೋಷವನ್ನು ಉಂಟು ಮಾಡುತ್ತದೆ. ಶಂಕರನ ಅನುಗ್ರಹದಿಂದ ಅನೇಕರು ಅಪಾರವಾದಂತಹ ಜಯವನ್ನು, ವಿದ್ಯೆಯನ್ನು, ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಎನ್ನುವುದು ಲೋಕಪ್ರಸಿದ್ಧವಾದಂತಹ ವಿಷಯ. ಆ ರೀತಿಯಾಗಿ ಅನೇಕ ವಿಧವಾದ ಶುಭಗಳನ್ನು ಒದಗಿಸಿಕೊಡುವ, ಮಂಗಳವನ್ನು ಒದಗಿಸಿಕೊಡುವ ಈ ಅದ್ಭುತವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುವಂತಹ ಅವಕಾಶ ನಮಗೆ ಪ್ರಾಪ್ತವಾಗುತ್ತಿದೆ. ಈ ಮಂಗಳಕರವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಕಪಿಲೇಶ್ವರನ ಮಂಗಳಕರವಾದಂತಹ ದರ್ಶನವನ್ನು ಪಡೆಯುವಂತಹ ಅವಕಾಶ ನಮಗೆ ಪ್ರಾಪ್ತವಾಗುತ್ತಿದೆ. ಈ ಶುಭಕರವಾದಂತಹ ವೈಭವ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಿದೆ. ಶುಭಕರವಾದಂತಹ ವೈಭವವನ್ನು ನಾವೆಲ್ಲರೂ ಆಸ್ವಾದಿಸುತ್ತಾ ಎಲ್ಲ ವಿಧವಾದಂತಹ ಆನಂದವನ್ನು ಅನುಭವಿಸುತ್ತಾ ಶಿವನ ಅನುಗ್ರಹವನ್ನು ಬೇಡುತ್ತಾ ಈ ಶಿವರಾತ್ರಿ ಶುಭ ಸಂದರ್ಭದಲ್ಲಿ ಮಂಗಳವನ್ನು ಪಡೆಯೋಣ. ಕಪಿಲ ತೀರ್ಥದ ಸುತ್ತಮುತ್ತಲಿನ ವಿವಿಧ ಆಲಯಗಳನ್ನು, ಉಪಾಲಯಗಳನ್ನು ಈ ಸಂದರ್ಭದಲ್ಲಿ ತೋರಿಸಲಾಗುತ್ತಿದೆ. ಕಪಿಲೇಶ್ವರನ ಸನ್ನಿಧಿಯ ಪಾರ್ಶ್ವದಲ್ಲಿ ನಮ್ಮಾಳ್ವಾರ್ ಸನ್ನಿಧಿ, ಅದೇ ರೀತಿಯಲ್ಲಿ ಶ್ರೀಕೃಷ್ಣನ ದೇವಾಲಯ, ಇವೆಲ್ಲವೂ ಈ ಆಲಯ ಸಮುದಾಯದಲ್ಲಿ ಅಂತರ್ಭಾಗವಾಗಿವೆ. ವೆಂಕಟಾಚಲದಿಂದ ಹರಿದು ಬರುವಂತಹ ನೀರು ಸಾಕ್ಷಾತ್ ಗಂಗಾಜಲವೇ. ಆದ್ದರಿಂದಾಗಿ ಅಂತಹ ಶುಭಕರವಾದಂತಹ ಜಲವನ್ನು ಯಾರು ಪವಿತ್ರ ತೀರ್ಥವಾಗಿ ಸ್ವೀಕರಿಸುತ್ತಾರೆಯೋ ಅವರಿಗೆ ಗಂಗಾಜಲವನ್ನು ಸ್ಪರ್ಶಿಸಿದಂತಹ ಪುಣ್ಯವು ಪ್ರಾಪ್ತವಾಗುತ್ತದೆ. ಅಷ್ಟಲ್ಲದೆ ಇಲ್ಲಿನ ಪವಿತ್ರ ತೀರ್ಥದಲ್ಲಿ ಸ್ನಾನವನ್ನು ಆಚರಿಸಿ ಕಪಿಲೇಶ್ವರನ ದರ್ಶನವನ್ನು ಮಾಡಿಕೊಂಡು ನಂತರದಲ್ಲಿ ತಿರುಮಲೇಶನ ದರ್ಶನಕ್ಕೆ ತೆರಳುವಂತಹ ಭಕ್ತರು ಕೂಡ ಅನೇಕ. ಆ ರೀತಿಯಾಗಿ ಅತ್ಯಂತ ಪವಿತ್ರವಾದ, ಭಕ್ತರಿಂದ ನಿರಂತರವಾಗಿ ತುಂಬಿ ತುಳುಕುವ, ಅತ್ಯಂತ ಮಹೋತ್ಸಾಹದಿಂದ ಬರುವ ಭಕ್ತಜನರ ಭಕ್ತಿಯ ಭಾವದಿಂದ ಪವಿತ್ರೀಕೃತವಾದಂತಹ ಸ್ಥಾನ ಇದಾಗಿದೆ. ಈ ಶುಭಕರವಾದಂತಹ ಸ್ಥಾನದಲ್ಲಿ ನಾವು ಆ ಮಂಗಳಮಯನಾದ ಶಂಕರನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪಾರ್ವತಿ ಸಹಿತನಾಗಿ ಪರಮಶಿವನು ದರ್ಶನವನ್ನು ನೀಡುವುದಕ್ಕೆ ಸಿದ್ಧನಾಗಿದ್ದಾನೆ. ಪರಮಶಿವನ ಅತ್ಯಂತ ಪ್ರಿಯವಾದಂತಹ ವಾಹನ ನಂದಿ. ನಂದಿಯು ಶಿವನ ಅತ್ಯಂತ ಆಪ್ತ ಭಕ್ತನೂ ಆಗಿದ್ದಾನೆ. ತನ್ನ ಭಕ್ತಿಭಾವದಿಂದಲೂ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಅಂತಹ ಧವಲಕಾಂತಿಯ ನಂದೀಶ್ವರನು ಪರಮಶಿವನನ್ನು ತನ್ನ ಬೆನ್ನಿನ ಮೇಲೆ ಇರಿಸಿಕೊಂಡು ಮುಂದುವರಿಯುವುದಕ್ಕೆ ಸಿದ್ಧನಾಗಿದ್ದಂತಹ ಈ ಸಂದರ್ಭದಲ್ಲಿ ಈ ಭಕ್ತಜನರೆಲ್ಲರೂ ಕೂಡ ಅತ್ಯಂತ ಆನಂದದಿಂದ, ಸಂತೋಷದಿಂದ ಕಪಿಲೇಶ್ವರನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ಮಂಗಳಕರವಾದಂತಹ ಸಂದರ್ಭವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಸರ್ವ ವಿಧವಾದಂತಹ ಆನಂದದಾಯಕವಾದ ಸಂದರ್ಭ ಇದಾಗಿದೆ. ಈ ಶುಭಕರವಾದಂತಹ ವೇಳೆಯಲ್ಲಿ ಮಂಗಳಮಯನಾದಂತಹ ಪರಮಶಿವನ ದರ್ಶನವನ್ನು ಈ ವಿಶೇಷವಾದಂತಹ ವಾಹನದಲ್ಲಿ ಕಂಡು ಧನ್ಯರಾಗೋಣ.
ಶಂಕರ ಸಾಂಬ ಸದಾಶಿವ ಈಶಾ ಮಹೇಶ. ಹರ ಹರ ಶಂಕರ ಸಾಂಬ ಸದಾಶಿವ ಈಶಾ ಮಹೇಶ. ಹರ ಹರ ಶಂಕರ ಸಾಂಬ ಸದಾಶಿವ ಈಶಾ ಮಹೇಶ. ಹರ ಹರ ಶಂಕರ ಸಾಂಬ ಸದಾಶಿವ ಈಶಾ ಮಹೇಶ. ತಾಂಡವ ಪ್ರಿಯಕರ ಚಂದ್ರ ಕಲಾಧರ 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 ಈಶಾ ಮಹೇಶ. ಅಂಬಾಗುಹ ಲಂಬೋದರ ವಂದಿತ 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 ಈಶಾ ಮಹೇಶ. ತುಂಗ ಹಿಮಾಚಲ ಶೃಂಗ ನಿವಾಸಿತ 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 ಈಶಾ ಮಹೇಶ. ಸರ್ವೇಶ ಮಹೇಶ. ಸರ್ವೇಶ ಮಹೇಶ. ಸರ್ವೇಶ ಮಹೇಶ. ಸರ್ವೇಶ ಮಹೇಶ. ಹರ ಹರ ಶಂಕರ ಸಾಂಬ ಸದಾಶಿವ ಈಶಾ 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 ಮಹೇಶ. ತಾಂಡವ ಪ್ರಿಯಕರ ಚಂದ್ರ ಕಲಾಧರ 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 ಈಶಾ ಮಹೇಶ. ಅಂಬಾಗುಹ ಲಂಬೋದರ ವಂದಿತ 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 ಈಶಾ ಮಹೇಶ. ತುಂಗ ಹಿಮಾಚಲ ಶೃಂಗ ನಿವಾಸಿತ ಈಶಾ ಮಹೇಶ. ತುಂಗ ಹಿಮಾಚಲ ಶೃಂಗ ನಿವಾಸಿತ
सदा शिव ईशा महेश हर हर शङ्कर साम्ब सदा शिव ईशा महेश हर हर शङ्कर साम्ब सदा शिव ईशा महेश शिव शङ्कर नमामि शङ्कर शिव शङ्कर शम्भो हे 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 गिरिजापति भवानी शङ्कर गिरिजापति भवानी शङ्कर हे गिरिजापति भवानी शङ्कर गिरिजापति भवानी शङ्कर शिव शङ्कर शम्भो 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 हे शिव शङ्कर नमामि शङ्कर शिव शङ्कर शम्भो हे शिव शङ्कर नमामि शङ्कर शिव शङ्कर शम्भो हे गिरिजापति भवानी शङ्कर गिरिजापति भवानी शङ्कर शिव शङ्कर शम्भो शिव शङ्कर शम्भो शिव शङ्कर शम्भो ಶಿವಾಯ ನಮಃ. ಪರಮಶಿವಾಯ ನಮಃ. ಪರಮಶಿವನ ವೈಭವವನ್ನು ವೇದಗಳೇ ವರ್ಣಿಸುತ್ತಾ ಅವನನ್ನು ವಿಶೇಷವಾದಂತಹ ರೀತಿಯಲ್ಲಿ ಆರಾಧಿಸಿವೆ. ಯಜುರ್ವೇದದ ರುದ್ರಾಧ್ಯಾಯದಲ್ಲಿ ಪರಮಶಿವನ ವಿಶೇಷವಾದ ವೈಭವವನ್ನು ಹಾಡಿ ಹೊಗಳಲಾಗಿದೆ. ಶಿವನು ಸರ್ವರಿಗೂ ಶುಭದಾಯಕ. ಹಿಮಾಲಯದ ಅತ್ಯಂತ ಉನ್ನತ ಶಿಖರವಾದ ಕೈಲಾಸದಲ್ಲಿ ಶಿವನ ವಾಸ. ಹಿಮಾಲಯವೆಂದರೆ ಹಿಮಾಚ್ಛಾದಿತವಾದಂತಹ ಕಠೋರವಾದ ನಿಯಮಗಳನ್ನು ತಡೆದುಕೊಳ್ಳಬಲ್ಲಂತಹ ಸಿದ್ಧರು ಮಾತ್ರವೇ ಪ್ರವೇಶಿಸಬಹುದಾದ ಗಹನವಾದಂತಹ ಸ್ಥಾನ. ಅಂತಹ ಸ್ಥಾನದಲ್ಲಿ ಅತ್ಯಂತ ಭಕ್ತಿ ನಿಷ್ಠೆಯಿಂದ ಪರಮಶಿವನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಕಠೋರವಾದ ತಪಸ್ಸನ್ನು ಆಚರಿಸುತ್ತಾರೆ. ಎಲ್ಲ ವಿಧವಾದಂತಹ ಭವಬಂಧಗಳನ್ನು ತೊರೆದು ಪರಮಶಿವನ ದರ್ಶನವೇ ಪರಮಾರ್ಥವೆಂದು ಭಾವಿಸಿ ಕಠೋರವಾದಂತಹ ದೀಕ್ಷೆಗಳೊಂದಿಗೆ ಪರಮಶಿವನ ದರ್ಶನಕ್ಕಾಗಿ ಪ್ರಯತ್ನಿಸುತ್ತಾರೆ. ಪರಮಶಿವನು ಭಕ್ತರ ವಿಷಯದಲ್ಲಿ ಅತ್ಯಂತ ಉದಾರ ಭಾವವನ್ನು ಹೊಂದಿದವನು. ಅಂತಹ ಉದಾರತೆಯನ್ನು ನಾವು ಪರಮಶಿವನಲ್ಲಿ ಕಾಣಬಹುದಾಗಿದೆ. ಪರಮೋದಾರನಾದಂತಹ ಪರಮಶಿವನು ಭಕ್ತ ಜನರಿಗೆ ಅನುಗ್ರಹವನ್ನು ಮಾಡಲು ಅನೇಕ ಸ್ಥಾನದಲ್ಲಿ ತನ್ನ ವಿವಿಧ ವೈಭವಗಳನ್ನು, ತನ್ನ ವಿವಿಧ ವಿಶೇಷಗಳನ್ನು ತಿಳಿಯಪಡಿಸುತ್ತಾ ವಿರಾಜಮಾನನಾಗಿದ್ದಾನೆ. ಆದ್ದರಿಂದಾಗಿ ಭೂಕೈಲಾಸ ಎನ್ನುವಂತಹ ಹೆಸರಿನಿಂದ ಅನೇಕ
ಶಿವಕ್ಷೇತ್ರಗಳು ಕಂಡುಬರುತ್ತವೆ. ಗೋಕರ್ಣದಂತಹ ಕ್ಷೇತ್ರಗಳನ್ನು ಭೂಕೈಲಾಸ ಎಂದು ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಪರಮಶಿವನು ಪಂಚಭೂತಲಿಂಗಗಳ ರೂಪದಲ್ಲಿ ಅಲ್ಲಲ್ಲಿ ವಿರಾಜಮಾನನಾಗಿದ್ದಾನೆ. ಜ್ಯೋತಿರ್ಲಿಂಗ ರೂಪದಲ್ಲಿ ಭಾರತದ ಎಲ್ಲ ಕಡೆಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಸ್ವಯಂ ವ್ಯಕ್ತನಾಗಿ ಅನೇಕ ಸ್ಥಾನಗಳಲ್ಲಿ ನೆಲೆಗೊಂಡಿದ್ದಾನೆ. ಹೀಗೆ ಭಕ್ತರಿದ್ದಲ್ಲಿ ಭಗವಂತನಿದ್ದಾನೆ ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಶಿವನು ತನ್ನ ದಿವ್ಯವಾದ ಮಹಿಮೆಯನ್ನು ತೋರಿಸಿದ್ದಾನೆ. ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಅನೇಕ ಸ್ಥಳ ಪುರಾಣಗಳು, ಗಾಥೆಗಳಿವೆ. ಅಲ್ಲಿ ಪರಮಶಿವನು ತೋರಿಸಿದಂತಹ ಲೀಲೆಗಳಿಗೆ ಸಂಬಂಧಪಟ್ಟಂತಹ ಅನೇಕ ವಿಧವಾದಂತಹ ವ್ಯಾಖ್ಯಾನಗಳನ್ನು, ಉಪಾಖ್ಯಾನಗಳನ್ನು ನಾವು ನೋಡಬಹುದು. ಅದೇ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಗಂಗಾ ನದಿ ತೀರದಲ್ಲಿ ಇರುವಂತಹ ಕಾಶಿ ಕ್ಷೇತ್ರ, ಅದನ್ನು ಹೋಲುವಂತಹ ಗಂಗೆಯಂತೆ ಪರಮ ಪವಿತ್ರವಾದ ತೀರ್ಥಗಳಿಂದ ಕೂಡಿರುವಂತಹ ಕಪಿಲತೀರ್ಥದಂತಹ ಕ್ಷೇತ್ರಗಳು, ಉತ್ತರವಾಹಿನಿಯ ಪ್ರವಾಹವನ್ನು ಹೊಂದಿ ಗಂಗೆಯಂತೆ ಪವಿತ್ರವಾಗಿರುವಂತಹ ಸ್ಥಾನವನ್ನು ಹೊಂದಿರುವ ಕಾಳಹಸ್ತಿಯಂತಹ ಕ್ಷೇತ್ರಗಳು ಅನೇಕವಿವೆ. ಈ ರೀತಿಯಾಗಿ ಶಿವನು ಸರ್ವತ್ರ ವ್ಯಾಪ್ತನಾಗಿ ಭಕ್ತರಿದ್ದಲ್ಲಿ ತಾನಿದ್ದಾನೆ ಎನ್ನುವಂತಹ ರೀತಿಯಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಅಲ್ಪಾಯುಷ್ಕನಾದ ಮಾರ್ಕಂಡೇಯನನ್ನು ಯಾವ ರೀತಿ ಪರಮಶಿವನು ಚಿರಂಜೀವಿಯನ್ನಾಗಿ ಮಾಡಿದ ಎನ್ನುವುದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಲ್ಪಾಯುಷ್ಕನಾಗಿ ಜನ್ಮವನ್ನು ಪಡೆದಿದ್ದರೂ ಅವನು ಚಿರಂಜೀವಿಯಾಗಿ ತನ್ನ ಜೀವನವನ್ನು ನಡೆಸುವುದಕ್ಕೆ ಬೇಕಾದಂತಹ ಪರಮಶಿವನ ಅನುಗ್ರಹವನ್ನು ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಆಳ್ವಾರರುಗಳು ಎಂದು ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಭಕ್ತಾಗ್ರೇಸರರು ಹೇಗೆ ಇದ್ದಾರೆಯೋ ಅದೇ ರೀತಿಯಲ್ಲಿ ಶೈವ ಸಂಪ್ರದಾಯದಲ್ಲಿ ನಾಯನ್ಮಾರರು ಎನ್ನುವಂತಹ ಹೆಸರಿನಲ್ಲಿ ಶಿವಭಕ್ತರಿದ್ದಾರೆ. ಈ ನಾಯನ್ಮಾರ್ ಸಂಪ್ರದಾಯದಲ್ಲಿ ಒಬ್ಬೊಬ್ಬ ಭಕ್ತಾಗ್ರೇಸರನ ಕಥೆಯು ಅತ್ಯಂತ ರೋಚಕವಾದದ್ದು. ಅವರು ಪರಮಶಿವನ ವೈಭವವನ್ನು ಲೋಕಕ್ಕೆ ತಿಳಿಯಪಡಿಸುತ್ತಾ ಅನೇಕ ವಿಧವಾದ ಪದ್ಯ ಪರಂಪರೆಗಳನ್ನು ರಚಿಸಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಂತಹ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ಶಿವಭಕ್ತರು ಕಠೋರವಾದ ದೀಕ್ಷೆಯಿಂದ ಆ ಶಂಕರನನ್ನು ಒಲಿಸಿಕೊಂಡಿದ್ದಾರೆ. ಅಕ್ಕ ಮಹಾದೇವಿ ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡಿದ್ದಾಳೆ. ಆ ರೀತಿ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಇಂತಹ ವಿಶೇಷಗಳಿಂದ ಕೂಡಿರುವಂತಹ ಶೈವಸ್ಥಾನಗಳು ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನಗಳಾಗಿವೆ. ಕೆಲವು ಅತ್ಯಂತ ನಿಗೂಢವಾದ ರಹಸ್ಯಗಳನ್ನು ಹೊಂದಿವೆ. ಕೆಲವು ಸ್ಥಾನಗಳು ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ಎಲ್ಲೂ ಗುಣವಾಗದೇ ಇರುವ ರೋಗಗಳನ್ನು ಹೋಗಲಾಡಿಸುವ ವೈದ್ಯೇಶ್ವರ ಕ್ಷೇತ್ರಗಳಾಗಿಯೂ ಕೂಡ ಶೋಭಿಸುತ್ತಿವೆ. ಕೆಲವು ಕ್ಷೇತ್ರಗಳು ಪಿತೃದೇವತಾ ದೋಷಗಳನ್ನು ಹೋಗಲಾಡಿಸುವಂತಹ ಕ್ಷೇತ್ರಗಳಾಗಿ ಶೋಭಿಸುತ್ತಿವೆ. ಕೆಲವು ಕ್ಷೇತ್ರಗಳು ನಾಗದೋಷಗಳನ್ನು ಹೋಗಲಾಡಿಸುವಂತಹ ಸ್ಥಾನಗಳಾಗಿ ಶೋಭಿಸುತ್ತಿವೆ. ಈ ರೀತಿಯಿಂದ ನೂರಾರು ವಿಧವಾಗಿ ಪರಮಶಿವನು ಭಕ್ತರ ಮಧ್ಯದಲ್ಲಿದ್ದಾನೆ. ತನ್ನ ವೈರಾಗ್ಯವನ್ನು, ತನ್ನ ಜ್ಞಾನಸ್ವರೂಪವನ್ನು ಎಲ್ಲ ವಿಧವಾಗಿಯೂ ಕೂಡ ಭಕ್ತ ಜನರಿಗೆ ತಿಳಿಯಪಡಿಸುತ್ತಾ ಮಂಗಳಕರನಾಗಿ ಶೋಭಿತನಾಗಿದ್ದಾನೆ. ಆದ್ದರಿಂದ
ಆ ಶಿವನ ವೈಭವ ಅತ್ಯಂತ ವಿಸ್ತಾರವಾದದ್ದು. ಅವನು ರುದ್ರನಾಗಿ, ನಟರಾಜನಾಗಿ ಅನೇಕ ವಿಧವಾದಂತಹ ರೂಪಗಳನ್ನು ತಳೆದು ಭಕ್ತರನ್ನು ಅನುಗ್ರಹಿಸುವುದರ ಮೂಲಕ ತನ್ನ ಭಕ್ತ ಪ್ರೀತಿಯನ್ನು ಲೋಕಕ್ಕೆ ತಿಳಿಯಪಡಿಸಿದ್ದಾನೆ. ಗಿರಿಜಾ ಕಲ್ಯಾಣದ ಸಂದರ್ಭವನ್ನು ಆಧಾರವಾಗಿ ಇರಿಸಿಕೊಂಡು ಕಾಳಿದಾಸನು ಮಹಾಕಾವ್ಯವನ್ನೇ ರಚಿಸಿದ್ದಾನೆ. ಹಿಮವಂತನ ಪುತ್ರಿಯಾಗಿ ಕಾತ್ಯಾಯಿನಿಯು ಪಾರ್ವತಿ ಎನ್ನುವ ಹೆಸರಿನಿಂದ ಆವಿರ್ಭವಿಸಿದ ಸಂದರ್ಭದಲ್ಲಿ ಶಿವನಿಗಾಗಿ ಮಾಡಿದಂತಹ ತಪಸ್ಸು ಅತ್ಯಂತ ವಿಶಿಷ್ಟವಾದದ್ದು. ಪರಮಶಿವನೇ ಸರ್ವಸ್ವ ಎಂದು ಭಾವಿಸಿ ಪರಮಶಿವನ ತೋಷಣೆಗಾಗಿ ಮಾಡಿದಂತಹ ಕಠೋರವಾದ ದೀಕ್ಷೆಯ ತಪಸ್ಸು ಅದ್ವಿತೀಯವಾದದ್ದು. ಅಂತಹ ವಿಶಿಷ್ಟವಾದ ಪ್ರಯತ್ನದಿಂದ ಮಾತ್ರ ಪರಮಶಿವನು ಒಲಿಯುತ್ತಾನೆ ಎನ್ನುವಂತಹ ವಿಷಯವನ್ನು ಆ ಸಂದರ್ಭದಲ್ಲಿ ತಿಳಿಯಪಡಿಸಲಾಗಿದೆ. ಶಿವನು ಅಂತಹ ಪ್ರಯತ್ನವನ್ನು ಮಾಡುವವರನ್ನು ವಿಧ ವಿಧವಾಗಿ ಪರೀಕ್ಷಿಸಿ ಅವರ ಸತ್ವವನ್ನು, ಅಂತಃಸತ್ವವನ್ನು ಅರಿತು ಆ ಮೂಲಕ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡುತ್ತಾನೆ. ಅಂತಹ ಮಂಗಳಕರನಾದ ಪರಮಶಿವನ ದಿವ್ಯಾನುಗ್ರಹ ಸದಾ ಸರ್ವದಾ ನಮ್ಮನ್ನು ಕಾಪಾಡಲಿ. ಅನೋಭದ್ರಾಃ ಕ್ರತವೋ ಎಂತು ವಿಶ್ವತಃ ಎನ್ನುವಂತೆ ಎಲ್ಲ ಶುಭಗಳು ಪ್ರಪಂಚದ ನಾನಾ ದಿಕ್ಕುಗಳಿಂದ ಬಂದು ನಮ್ಮನ್ನು ಸೇರಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಆ ಶಿವನ ಕಪಿಲೇಶ್ವರನ ವಾರ್ಷಿಕ ಬ್ರಹ್ಮೋತ್ಸವ ಪ್ರಯುಕ್ತವಾದ ನಂದಿವಾಹನ ಸೇವೆಯನ್ನು ವೀಕ್ಷಿಸಿ ಧನ್ಯರಾಗಬಹುದು. ಶಿವರಾತ್ರಿಯ ಸಂದರ್ಭವಾಗಿ ಅನೇಕ ಕಾರ್ಯಕ್ರಮಗಳನ್ನು ತಿರುಮಲ ತಿರುಪತಿ ದೇವಸ್ಥಾನ ಈ ಮಂಗಳಮಯವಾದ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದೆ. ನಸುಕಿನಲ್ಲಿ ಸುಪ್ರಭಾತ ಸೇವೆ, ಅದೇ ರೀತಿಯಲ್ಲಿ ರುದ್ರಹೋಮ, ಪರಮಶಿವನ ಸಾನ್ನಿಧ್ಯದಲ್ಲಿ ಅಭಿಷೇಕ ಸೇವೆ, ಅಲಂಕಾರ, ಪ್ರಸಾದ ವಿತರಣೆ ಹಾಗೂ ವಾಹನ ಸೇವೆಗಳು, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಇದೊಂದು ಅದ್ಭುತವಾದ ಆಧ್ಯಾತ್ಮಿಕ ವೈಭವವನ್ನು ನಮಗೆ ತಂದುಕೊಡುವಂತಹ ಸ್ಥಾನವಾಗಿದೆ. ಅಂತಹ ದಿವ್ಯವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ, ಪರಮಶಿವನ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗೋಣ. ಕಪಿಲ ಮಹಾಮುನಿ ಪೂಜಿತಲಿಂಗಂ ಸಕಲ ಸುರಾಸುರ ವಂದಿತಲಿಂಗಂ. ಕಪಿಲ ಮಹಾಮುನಿ ಪೂಜಿತಲಿಂಗಂ ಸಕಲ ಸುರಾಸುರ ವಂದಿತಲಿಂಗಂ. ಭುವಿ ಜನರಕ್ಷಣ ಕಾರಣಲಿಂಗಂ ನಮತ ಮಹಾಕಪಿಲೇಶ್ವರಲಿಂಗಂ. ಭುವಿ ಜನರಕ್ಷಣ ಕಾರಣಲಿಂಗಂ ನಮತ ಮಹಾಕಪಿಲೇಶ್ವರಲಿಂಗಂ. ನಮತ ಮಹಾಕಪಿಲೇಶ್ವರಲಿಂಗಂ. ಪಾತಾಳಾದ್ ಭುವಿ ಚೋದ್ಧಿತಲಿಂಗಂ ನಿರ್ಜರಪಾತ ವಿರಾಜಿತಲಿಂಗಂ. ಪಾತಾಳಾದ್ ಭುವಿ ಚೋದಿತಲಿಂಗಂ ನಿರ್ಜನಪಾತ ವಿರಾಜಿತಲಿಂಗಂ. ಸಿದ್ಧಿವಿನಾಯಕ ಷಣ್ಮುಖಲಿಂಗಂ ನೌಮಿ ಮಹಾಕಪಿಲೇಶ್ವರಲಿಂಗಂ. ಸಿದ್ಧಿವಿನಾಯಕ ಷಣ್ಮುಖಲಿಂಗಂ ನೌಮಿ ಮಹಾಕಪಿಲೇಶ್ವರಲಿಂಗಂ. ನೌಮಿ ಮಹಾಕಪಿಲೇಶ್ವರಲಿಂಗಂ. ವೆಂಕಟನಾಯಕ ಮಾನಿತಲಿಂಗಂ ಪ್ರೇರಿತವಕುಳ ಪ್ರಾರ್ಥಿತಲಿಂಗಂ. ವೆಂಕಟನಾಯಕ ಮಾನಿತಲಿಂಗಂ ಪ್ರೇರಿತವಕುಳ ಪ್ರಾರ್ಥಿತಲಿಂಗಂ.
वैवाहिकमनुमोदकलिङ्गं नौमि महाकपिलेश्वरलिङ्गम् वैवाहिकमनुमोदकलिङ्गं नौमि महाकपिलेश्वरलिङ्गम् नौमि महाकपिलेश्वरलिङ्गम् कालकूटविषभूषणलिङ्गं कालनिवारणकारकलिङ्गम् कालकूटविषभूषणलिङ्गं कालनिवारणकारकलिङ्गम् कालचक्रपरिसेवितलिङ्गं नौमि महाकपिलेश्वरलिङ्गम् कालचक्रपरिसेवितलिङ्गं नौमि महाकपिलेश्वरलिङ्गम् नौमि महाकपिलेश्वरलिङ्गम् ब्रह्ममुरारिमहेश्वरलिङ्गं सृष्टिस्थितिलयकारकलिङ्गम् ब्रह्ममुरारिमहेश्वरलिङ्गं सृष्टिस्थितिलयकारकलिङ्गम् सर्वदोषपरिहारकलिङ्गं नौमि महाकपिलेश्वरलिङ्गम् सर्वदोषपरिहारकलिङ्गं नौमि महाकपिलेश्वरलिङ्गम् नौमि महाकपिलेश्वरलिङ्गम् श्रीमदगस्त्यसुनामकलिङ्गं कोटिलिङ्गपरिसूचकलिङ्गम् श्रीमदगस्त्यसुनामकलिङ्गं कोटिलिङ्गपरिसूचकलिङ्गम् भास्करमण्डलभासकलिङ्गं नौमि महाकपिलेश्वरलिङ्गम् भास्करमण्डलभासकलिङ्गं नौमि महाकपिलेश्वरलिङ्गम् नौमि महाकपिलेश्वरलिङ्गम् नौमि महाकपिलेश्वरलिङ्गम् ಪಾವನ ಸ್ಥಾನವಾದ ಕಪಿಲೇಶ್ವರ ಕ್ಷೇತ್ರದಿಂದ ಶಿವರಾತ್ರಿಯ ಸಂದರ್ಭವಾದ ಈ ನಂದಿವಾಹನ ಸೇವೆ ನಡೆದು ಬರುತ್ತಿದೆ. ತಿರುಪತಿಯ ನಗರದ ರಥಬೀದಿಗಳಲ್ಲಿ ವಿಹಾರವನ್ನು ಮಾಡುತ್ತಿರುವ ಶಂಕರನನ್ನು ವೀಕ್ಷಿಸಿ ಭಕ್ತರು ಧನ್ಯರಾಗುತ್ತಿದ್ದಾರೆ. ಕಪಿಲ ಮಹಾಮುನಿಯಿಂದ ಪಾತಾಳ ಲೋಕದಲ್ಲಿ ಆರಾಧಿಸಲ್ಪಟ್ಟ ಪರಮಶಿವನು ಆನಂದಭರಿತನಾಗಿ ಬೆಳೆದು ನಿಂತು ಪಾತಾಳ ಲೋಕವನ್ನು ದಾಟಿ ಭೂಲೋಕವನ್ನು ಸೀಳಿ ಆವಿರ್ಭವಿಸಿದ ಸ್ವಯಂ ವ್ಯಕ್ತ ಕ್ಷೇತ್ರ ಇದಾಗಿದೆ. ಆ ರೀತಿಯಲ್ಲಿ ಆವಿರ್ಭವಿಸಿದಂತಹ ಪರಮಶಿವನನ್ನು ದೇವತೆಗಳು ಪ್ರಾರ್ಥಿಸಿ ಇಲ್ಲಿ ಸುಸ್ಥಿರವಾಗುವಂತೆ ಭಕ್ತರಿಗೆ ನಿತ್ಯ ದರ್ಶನದ ಸೌಭಾಗ್ಯವನ್ನು ಒದಗಿಸಿಕೊಡುವಂತೆ ಪ್ರಾರ್ಥಿಸಿದ್ದಾರೆ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಕಲಿದೋಷ ನಿವಾರಣೆಗಾಗಿ ಕಲಿಕಲ್ಮಶ ಕಾಲುಷ್ಯಗಳನ್ನು ಹೋಗಲಾಡಿಸುವುದಕ್ಕಾಗಿ ಪರಮಶಿವನು ನಿತ್ಯ ದರ್ಶನವನ್ನು ನೀಡುತ್ತಾ ಭಕ್ತ ಜನರ ಭಾಗ್ಯವಾಗಿ ವಿರಾಜಮಾನನಾಗಿದ್ದಾನೆ. ಇತರ ಕ್ಷೇತ್ರಗಳಿಗೆ ತೆರಳಲು ಸಾಧ್ಯವಾಗದೇ ಇರುವ ವೃದ್ಧರು ಅಶಕ್ತರೂ ಕೂಡ ಸುಲಭವಾಗಿ ಶಂಕರನ ಮಂಗಳಮಯ ಮೂರ್ತಿಯನ್ನು ವೀಕ್ಷಿಸಿ ಧನ್ಯರಾಗಬಹುದು.
ಕಾಶಿಯ ವಿಶ್ವೇಶ್ವರನ ದರ್ಶನದ ಪುಣ್ಯಫಲವನ್ನು ಅಥವಾ ಪರಮಶಿವನ ಆತ್ಮಲಿಂಗವಾಗಿ ಪ್ರಸಿದ್ಧಿಯನ್ನು ಪಡೆದ ಗೋಕರ್ಣೇಶ್ವರವನ್ನು ಅಥವಾ ಉಳಿದ ಸ್ಥಾನಗಳಲ್ಲಿ ನೆಲೆಗೊಂಡಿರುವ ಪರಮಶಿವನ ದಿವ್ಯ ಮೂರ್ತಿಗಳನ್ನು ವೀಕ್ಷಿಸಿದ ಪುಣ್ಯಫಲವನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ಆದ್ದರಿಂದ ಈ ಕ್ಷೇತ್ರ ಅತ್ಯಂತ ಪ್ರಮುಖವಾದಂತಹ ಕ್ಷೇತ್ರವಾಗಿ ಜನರಿಂದ ಪರಿಗಣಿಸಲ್ಪಟ್ಟಿದೆ. ವಿಶೇಷವಾಗಿ ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದರ್ಶನಕ್ಕೆ ಬರುವ ಭಕ್ತರು ಪರಮಶಿವನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ.